ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ವಿಡಿಯೋದಲ್ಲಿ ಜ್ಞಾನಿ ಅಷ್ಟವಕ್ರನ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮಹಾಜ್ಞಾನಿಯಾದ ಅಷ್ಟವಕ್ರನು ಮದುವೆಯಾಗಲು ಇಚ್ಛಿಸಿದನು. ವದಾನ್ಯ ಮುನಿಯ ಮಗಳು ಸುಪ್ರಭಾ ತುಂಬ ಸುಂದರಿಯೂ ಗುಣವಂತಳು ಅಂತ ತಿಳಿದುಕೊಂಡು ವದಾನ್ಯನನ್ನು ಭೇಟಿ ಮಾಡಿದನು. ಅದಕ್ಕೆ ಮುನಿಯು ಹೇಳುತ್ತಾನೆ, ನನ್ನ ಒಂದು ಷರತ್ತಿದೆ, ಅದನ್ನು ಪೂರೈಸಿದರೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಅಷ್ಟವಕ್ರನೇ, ನೀನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡು. ದಾರಿಯಲ್ಲಿ ಕುಬೇರನ ಅಲಕಾಪುರಿ ದಾಟಿ ಮುಂದೆ ಹೋಗು. ಮುಂದೆ ಪವಿತ್ರವಾದ ಕೈಲಾಸ ಸಿಗುತ್ತದೆ. ಅಲ್ಲಿಯೇ ಪಾರ್ವತಿ ಘೋರ ತಪಸ್ಸು ಮಾಡಿದ ಸ್ಥಳ. ಮುಂದೆ ನಿನಗೆ ಮಹಾ ತಪಸ್ವಿನಿಯಾದ ವೃದ್ಧ ಸ್ತ್ರೀಯು ಸಿಗುತ್ತಾಳೆ. ಅವಳನ್ನು ನೀನು ಪೂಜಿಸಬೇಕು. ಅಲ್ಲಿಂದ ನೀನು ವಾಪಸ್ಸಾದ ನಂತರ ನೀನು ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಬಹುದು ಅಂತ ಮುನಿ ಹೇಳುತ್ತಾನೆ. ಮುನಿಯ ಮಾತಿಗೆ ಒಪ್ಪಿ ಅಷ್ಟವಕ್ರವನ್ನು ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ದಾರಿಯಲ್ಲಿ ಬಹುದಾ ಎಂಬ ನದಿ ತೀರಕ್ಕೆ ಬರುತ್ತಾನೆ. ಅಲ್ಲಿ ಸಂಧ್ಯಾ ವಂದನಗಳನ್ನು ಮಾಡಿ ವಿಶ್ರಮಿಸುತ್ತಾನೆ. ಮುಂದೆ ಅಶೋಕ ತೀರ್ಥದಲ್ಲಿ ಮಿಂದು ಕೈಲಾಸದ ಕಡೆಗೆ ಪ್ರಯಾಣ ಮಾಡುತ್ತಾನೆ. ದಾರಿಯಲ್ಲಿ ಕುಬೇರನ ಅಲಕಾಪುರಿಯನ್ನು ತಲುಪುತ್ತಾನೆ. ಅಲ್ಲಿದ್ದ ಮಣಿಭದ್ರ ಮುಂತಾದ ರಾಕ್ಷಸರು ಅಷ್ಟವಕ್ರನನ್ನು ಸ್ವಾಗತಿಸಿ ಕುಬೇರನಿಗೆ ಅಷ್ಟವಕ್ರನ ಆಗಮನವನ್ನು ತಿಳಿಸುತ್ತಾರೆ. ಕುಬೇರನು ಅಷ್ಟವಕ್ರನನ್ನು ಆದರಪೂರ್ಣವಾಗಿ ಸ್ವಾಗತಿಸಿ ತನ್ನ ಭವ್ಯವಾದ ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಕುಬೇರನನ್ನು ತನ್ನ ಅತಿಥಿ ಸಲುವಾಗಿ ನೃತ್ಯವನ್ನು ಏರ್ಪಡಿಸುತ್ತಾನೆ. ರಂಭ, ಊರ್ವಶಿ, ಮೇನಕೆ ಮುಂತಾದ ಅನೇಕ ಸುಂದರಿಯರು ನೃತ್ಯ ಮಾಡುತ್ತಾರೆ. ಬಳಿಕ ವಿಶ್ರಾಂತಿ ಬಳಿಕ ಅಷ್ಟವಕ್ರನು ಮುಂದೆ ಪ್ರಯಾಣ ಮಾಡುತ್ತಾನೆ. ಕೈಲಾಸವನ್ನು ಮುಟ್ಟಿ ಪರಶಿವನ ದರ್ಶನವನ್ನು ತೆಗೆದುಕೊಳ್ಳುತ್ತಾನೆ. ಶಿವನ ಆಶೀರ್ವಾದ ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಪುನಃ ಪ್ರಯಾಣವನ್ನು ಮಾಡುತ್ತಾನೆ. ಮುಂದೆ ಸಾಗಿದಾಗ ರತ್ನ ವೈಡೂರ್ಯಗಳಿಂದ ಬಂಗಾರ ವಜ್ರಗಳಿಂದ ಕೂಡಿದ ಭವ್ಯ ಭವನವನ್ನು ನೋಡುತ್ತಾನೆ. ಸುತ್ತಲೂ ರಮಣೀಯವಾದ ತೋಟ, ನಾನಾ ವಿಧವಾದ ಪುಷ್ಪಗಳಿಂದ ಆವೃತವಾದ ಉದ್ಯಾನವನವನ್ನು ಕಾಣುತ್ತಾನೆ. ಅವನನ್ನು ಸ್ವಾಗತಿಸಲು ಭವನದಿಂದ ಸಪ್ತ ಕನ್ಯರು ಹೊರಗಡೆ ಬಂದರು. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಅತಿ ಸುಂದರರಾಗಿದ್ದರು. ಅಷ್ಟವಕ್ರನ ಮನಸ್ಸು ಕ್ಷಣಕಾಲ ವಿಚಲಿತವಾದರೂ ಧೈರ್ಯಗುಂದದೆ ಅರಮನೆಯನ್ನು ಪ್ರವೇಶಿಸಿದನು. ಒಳಗೆ ಶುಭ್ರವಾದ ವಸ್ತ್ರವನ್ನು ಹುಟ್ಟಿದ್ದ ಅನೇಕ ಆಭರಣಗಳನ್ನು ಧರಿಸಿದ್ದ ವೃದ್ಧೆ ಅಷ್ಟವಕ್ರನನ್ನು ಸ್ವಾಗತಿಸಿದಳು. ಎಲ್ಲ ದಾಸಿಯರನ್ನು ತಮ್ಮ ಮನೆಗೆ ಕಳಿಸಿದಳು. ಸತ್ಕಾರವಾದ ಮೇಲೆ ರಾತ್ರಿ ಮಲಗಲಿಕ್ಕೆ ಆ ವೃದ್ಧೆ ತನ್ನ ಮಂಚದ ಪಕ್ಕದಲ್ಲಿದ್ದ ಮಂಚದಲ್ಲಿ ಮಲಗಲು ಹೇಳಿದಳು. ಅರ್ಧರಾತ್ರಿಯಲ್ಲಿ ವೃದ್ಧೆ ನಡುಗುತ್ತಾ ಅಷ್ಟವಕ್ರನ ಪಕ್ಕದಲ್ಲಿ ಮಲಗಲಿಕ್ಕೆ ಬಂದಳು. ಅಷ್ಟವಕ್ರನು ಸುಮ್ಮನೆ ಇದ್ದು ಕಲ್ಲಿನಂತೆ ಮಲಗಿದನು. ಆದರೆ ವೃದ್ಧೆ ಅಷ್ಟವಕ್ರನನ್ನು ಸರಸ ಸಲ್ಲಾಪಕ್ಕೆ ಕರೆದಳು. ಬ್ರಾಹ್ಮಣನೇ, ನನ್ನನ್ನು ಕೂಡಿಕೋ, ನಿನಗೆ ಏನು ಬೇಕು ಎಲ್ಲವನ್ನು ಕೊಡುತ್ತೇನೆ. ಈ ಭವನ, ಅಷ್ಟೈಶ್ವರ ಎಲ್ಲವನ್ನು ಕೊಡುತ್ತೇನೆ ಅಂತ ಅಂದಳು. ಅದಕ್ಕೆ ಅಷ್ಟವಕ್ರನು ಅನ್ನುತ್ತಾನೆ, ನಾವು ಯಾವ ಹೆಣ್ಣನ್ನು ತಲೆ ಎತ್ತಿ ನೋಡುವುದಲ್ಲ. ಪರಸ್ತ್ರೀಯನ್ನು ಕೂಡುವುದು ಮಹಾಪಾಪ. ಅಲ್ಲದೆ ನಾನು ಮುನಿಯ ಮಗಳನ್ನು ಮದುವೆ ಮಾಡಲಿಕ್ಕಾಗಿಯೇ ಬಂದಿದ್ದೇನೆ. ನನ್ನ ಭಾವಿ ಪತ್ನಿಯನ್ನು ಬಿಟ್ಟು ನಾನು ಯಾರನ್ನು ಕೂಡುವುದಿಲ್ಲವೆಂದು ಶಪಥ ಮಾಡಿದ್ದೇನೆ ಅಂತ ಅನ್ನುತ್ತಾನೆ. ಇವನ ಮಾತಿನಿಂದ ಸೋತ ವೃದ್ಧೆ ಸುಂದರ ಸ್ತ್ರೀಯಾಗಿ ಮಾರ್ಪಾಡಾದಳು. ಆದರೂ ಅಷ್ಟವಕ್ರನಿಗೆ ಆಕೆಯ ಮೇಲೆ ಕಾಮದ ವಾಸನೆ ಬರಲಿಲ್ಲ. ಸುಪ್ರೀತಳಾದ ಆಕೆ ಹೇಳುತ್ತಾಳೆ, ನಾನು ಉತ್ತರ ದಿಕ್ ದೇವತೆ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ಮಾಡಿದೆ. ನೀನು ಜಿತೇಂದ್ರ, ಕಾಮವನ್ನು ಗೆದ್ದು ಬಿಟ್ಟೆ. ನಿನ್ನ ಹೆಸರು ಜಗತ್ ವಿಖ್ಯಾತವಾಗಲಿ ಅಂತ ಹರಿಸುತ್ತಾಳೆ. ಅಷ್ಟವಕ್ರನು ವದಾನ್ಯ ಮುನಿ ಆಶ್ರಮಕ್ಕೆ ಹೋಗುತ್ತಾನೆ.
ಮುನಿಯು ಸಂತುಷ್ಟನಾಗಿ ಮಗಳಾದ ಸುಪ್ರಭಾತಳನ್ನು ವಿವಾಹ ಮಾಡಿಕೊಡುತ್ತಾನೆ. ಕಾಮವನ್ನು ಗೆದ್ದವನೇ, ಮತ್ತೆ ಅವನೇ ಮುಕ್ತನು. ಮತ್ತೆ ಭೇಟಿಯಾಗೋಣ. ಜೈ ಭಾರತ್. ನಮಸ್ಕಾರ.